ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರೇಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ PUC ಫಸ್ಟ್ ಟೆಸ್ಟ್ ಆಗಸ್ಟಲ್ಲಿ ನಡೀತಾ ಇದೆ ಅಲ್ವಾ, ಈ ಒಂದು ಟೆಸ್ಟಿಗೆ ಯೂಸ್ ಆಗ್ತಕ್ಕಂಥ ಮ್ಯಾಥಮೆಟಿಕ್ಸ್ದು ಒಂದೆರಡು ಕ್ವಶನ್ ಪೇಪರ್ಗಳನ್ನ ಹೇಳ್ಕೊಡ್ತೀನಿ ಅಂತ ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಮತ್ತು ನಿಮಗೆ ಈಗಾಗಲೇ ನಾನು ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಮಾಡಿಕೊಟ್ಟಿದ್ದೀನಿ ರೀ. ಎಷ್ಟಂದರೆ 13 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಾಡಿದ್ದೀನಿ. ಅಲ್ಲಿ ನಿಮಗೆ 2 ಮಾರ್ಕ್, 3 ಮಾರ್ಕ್, 4, 5 ಮತ್ತು 6 ಮಾರ್ಕಿಂದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಿಗ್ತಾವ್ರಿ. ಫಿಕ್ಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ PDF ಬೇಕಾಗಿತ್ತು ಅಂದರೆ ಅದಕ್ಕೆ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿ ಆ ಒಂದು PDF ಅನ್ನು ತೊಗೊಳ್ರಿ. ಡೆಫಿನೆಟ್ಲಿ ನೀವೇನು ಅಂದರೆ ಆಲ್ ಎಕ್ಸಾಮ್ಸ್ ಔಟ್ ಆಫ್ 80ಗೆ 70+ ತೊಗೋತೀರಿ. ಇವಾಗ ಮಿಡ್ ಟರ್ಮಲ್ಲೂ ನಿಮಗೆ 70+ ಬರ್ತದೆ. ಅದೇ ರೀತಿ ಎನ್ಯುವಲ್ ಎಕ್ಸಾಮಲ್ಲೂ ನಿಮಗೆ 70+ ಬರ್ತದೆ. ಇದೇನೆಂದರೆ 13 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ದು PDF ಅನ್ನು ನೀವು ರೆಫರ್ ಮಾಡಿದ್ರಿ ಅಂದ್ರಿ. ಓಕೆನಾ? ಸೊ ಇವಾಗ ನಾನು ಫಸ್ಟ್ ಟೆಸ್ಟಿಗೆ ಹೋಗ್ತೀನಿ. ಸರ್, ಇದು PDF ಫಸ್ಟ್ ಟೆಸ್ಟಿಗೂ ಹೆಲ್ಪ್ ಆಗ್ತಂದ್ರೆ ಎಲ್ಲ ಎಕ್ಸಾಮ್ಸಿಗೂ ಹೆಲ್ಪ್ ಆಗ್ತದೆ ರೀ. ಫಸ್ಟ್ ಟೆಸ್ಟಿಗೆ ಆಗ್ತದೆ, ಮಿಡ್ ಟರ್ಮಿಗೆ ಆಗ್ತದೆ, ಸೆಕೆಂಡ್ ಟೆಸ್ಟಿಗೆ ಆಗ್ತದೆ, ಎನ್ಯುವಲ್ ಎಕ್ಸಾಮಿಗೆ ಆಗ್ತದೆ, ಪ್ರಿಪ್ರೇಟ್ರಿಗೆ ಆಗ್ತದೆ, ಸಪ್ಲಿಮೆಂಟ್ರಿ ಆಗ್ತದೆ. ಎಲ್ಲ ಎಕ್ಸಾಮಿಗೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯೂಸ್ ಆಗೇ ಆಗ್ತದೆ ರೀ. ಹಾಗಾಗಿ ಒನ್ ಟೈಮ್ ತಾವು PDF ತೊಗೊಂಡು ಎಲ್ಲವನ್ನ ನೀಟಾಗಿ ಸಾಲ್ವ್ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ನಿಮಗೇನಂದರೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ. ಇನ್ಯಾರಾದ್ರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಇದೊಂದು ನನ್ನ ರಿಕ್ವೆಸ್ಟ್ ಇದೆ ರೀ ನಿಮಗೆ. ಮತ್ತು ಯಾರಾದರೂ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ನಾನು ಲಿಂಕ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗಬಹುದು. ಓಕೆ, ಸೊ ಡೈರೆಕ್ಟ್ ಕ್ವಶನ್ ಪೇಪರ್ಗೆ ಹೋಗ್ತೀನಂತ. ಎಸ್, ಇಲ್ಲಿದೆ ನೋಡಿರಿ. ಇದು 2024 ಒಂದು ಕಾಲೇಜಲ್ಲಿ ನಡೆದಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇದೆ ರೀ. ಇಲ್ಲಿ ನಿಮಗೆ 40 ಮಾರ್ಕ್ಸ್ ಇದ್ದಿರ್ತದೆ ಮತ್ತು ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 90 ಮಿನಿಟ್ಸ್ ಇದ್ದಿರ್ತದೆ. ನಿಮಗೆ ಇನ್ನೊಂದು ಏನು ಡೌಟ್ ಇರುತ್ತೆ ಅಂದರೆ, ಸರ್ ಇವೆಲ್ಲ ಸಾಲ್ವ್ ಮಾಡಿರಿ ನಮಗೆ ಅಂತ ಹೇಳಿ ಕೇಳ್ತೀರಿ ನೀವು. ಆಲ್ರೆಡಿ ನಾನು ಎಲ್ಲ ಸಾಲ್ವ್ ಮಾಡಿದ್ದೀನಿ ರೀ. ಏನು ಮಾಡಿದ್ದೀನಿ? ಎಲ್ಲನೂ ಸಾಲ್ವ್ ಮಾಡಿದ್ದೀನಿ. ತಾವೇನದ ನಂದು ಪ್ರತಿಯೊಂದು ವಿಡಿಯೋಗಳನ್ನು ನೋಡಿರಿ. ನಿಮಗಿಲ್ಲಿ ಚಾಪ್ಟರ್ ವೈಸ್ನೂ ಸಾಲ್ವ್ ಮಾಡಿದ್ದೀನಿ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ, ಮತ್ತು 2 ಮಾರ್ಕ್, 3 ಮಾರ್ಕ್, 5 ಮಾರ್ಕಿನ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಎಲ್ಲ ಸಾಲ್ವ್ ಮಾಡಿದ್ದೀನಿ. ಜಸ್ಟ್ ನೀವೇನು ಅಂದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ, ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ಕೊತ ಹೋಗ್ರಿ. ಡೆಫಿನೆಟ್ಲಿ ನಿಮಗೇನಂದರೆ 70+ ಎನ್ಯುವಲಲ್ಲಿ ಬರ್ತದೆ. ಈ ಒಂದು ಫಸ್ಟ್ ಟೆಸ್ಟಲ್ಲಿ 30+ ಮಿನಿಮಮ್ ಬಂದೇ ಬರ್ತದೆ ರೀ. ಹೌದಾ? ಸೊ ಇವಾಗ ಕ್ವಶನ್ಸನ್ನು ನೋಡೋಣ ಅಂತ. ಯಾವ ಥರ ಅದಾವ ಕ್ವಶನ್ಸ್ಗಳು, ಯಾವ ಥರ ಕೇಳಿದ್ದಾರೆ, ಯಾವ ಥರ ಕೇಳ್ತಾರೆ ಅಂಥೇಳಿ. ಎಸ್, ಫಸ್ಟ್ ಕ್ವಶನ್ ನೋಡ್ರಿ. ಚೂಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಎಷ್ಟು ಅದಾವ ಅಂದರೆ 8 ಅದಾವ ನೋಡ್ರಿ. ಸೊ ಫಸ್ಟ್ ಕ್ವಶನ್ ನೋಡ್ರಿ. ದ ರಿಲೇಷನ್ ಆರ್ 1,1, 2,2, 3,3 ಆನ್ ದ ಸೆಟ್ A = 1, 2, 3 ಈಸ್ A ಆ್ಯನ್ ಇಕ್ವಿವೆಲೆನ್ಸ್ ರಿಲೇಷನ್, ರಿಫ್ಲೆಕ್ಸಿವ್ ರಿಲೇಷನ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಕೇಳ್ತಾ ಇದ್ದಾನೆ. ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ ಫ್ರಮ್ Z to Z ಈಸ್ ಬೈಜೆಕ್ಷನ್ ಅಂತ ಕೇಳ್ತಾ ಇದ್ದಾನೆ. ಥರ್ಡ್ ಕ್ವಶನ್ ನೋಡ್ರಿ. ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ X ಈಸ್ ಡ್ಯಾಶ್ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಅದ ನೋಡ್ರಿ. ಇದು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್, ಈ ಥರ ಏನು ಬರ್ತಲ್ಲ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್, ಒಂದು ಕ್ವಶನ್ ಅಂತ ನಿಮಗೆ ಫಿಕ್ಸ್ ಬಂದೇ ಬರ್ತದೆ ರೀ. ಒಂದು ಕ್ವಶನ್ ಮಿಸ್ ಮಾಡೋಕ್ಕೆ ಹೋಗ್ಬಿಡ್ರಿ. ಇವೇನೊಂದು 6 ಅದಾವಲ್ವ, ಅವು 6 ಪರ್ಫೆಕ್ಟ್ ಆಗ್ರಿ. ಎಷ್ಟು ಅದಾವ ಅಷ್ಟು ಪರ್ಫೆಕ್ಟ್ ಆಗ್ರಿ. ಡೆಫಿನೆಟ್ಲಿ ನಿಮಗೆ ಒಂದು ಕ್ವಶನ್ ಫಿಕ್ಸ್ ಬರ್ತದೆ. ಸೆಟ್ ಆಫ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಫಾರ್ ವಿಚ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 - x² = 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ಡ್ಸ್ ಗುಡ್ ಈಸ್ ಡ್ಯಾಶ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾನೆ. ನೋಡ್ರಿ ಯಾವ್ದು ಆಪ್ಷನ್ ಕರೆಕ್ಟ್ ಆಗ್ತದೆ. ಫಿಫ್ತ್ ಕ್ವಶನ್, ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 ವಿತ್ ಈಚ್ ಎಂಟ್ರಿ 0 and 1 ಈಸ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾನೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದು ಆಗ್ತದೆ ನೋಡ್ರಿ. ಸಿಕ್ಸ್ತ್ ಕ್ವಶನ್, ಇಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಆ್ಯಂಡ್ ಅಡ್ಜಾಯಿಂಟ್ ಆಫ್ A is equals to determinant of adjoint of A equal to 25, then determinant of A is ಡ್ಯಾಶ್ ಅಂತ ಕೇಳ್ತಾ ಇದ್ದಾನೆ. ನೋಡ್ರಿ ಯಾವ್ದು ಕರೆಕ್ಟ್ ಆಗ್ತದೆ ಅದನ್ನು ತಾವು ಅರ್ಥ ಮಾಡ್ಕೊಂಡೆ ಟಿಕ್ ಹಾಕ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ y = e⁻ sin ಇನ್ವರ್ಸ್ ಆಫ್ ಎಕ್ಸ್ ದೆನ್ dy/dx is how much ಅಂತ. ಏಯ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಂತ. ಎವ್ರಿ ಪೊಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಎವ್ರಿ ರ್ಯಾಷನಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಎವ್ರಿ ಡಿಫ್ರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಡಿಫ್ರೆನ್ಷಿಯಬಲ್ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ತಾವೇನಾದ ಎಕ್ಸಾಮನ್ನು ಬಿಡಿಸ್ರಿ. ನೆಕ್ಸ್ಟ್ ಇಲ್ಲಿ 3 ಕ್ವಶನ್ಸ್ಗಳು ನಿಮ್ಗೆ ಏನಾದ್ರು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರ್ತಾ ಇದ್ದಾವೆ ನೋಡ್ರಿ. ಫಸ್ಟ್ ಕ್ವಶನ್ ನೋಡ್ಕೊರಿ. ಸೆಕೆಂಡ್ ಕ್ವಶನ್, ಇಫ್ A is equals to 1, 2, 4, 2 then the value of 2A
ಡಿಟರ್ಮಿನೆಂಟ್ ಆಫ್ 2a ಅಂತ ನೋಡ್ರಿ. ಫಸ್ಟ್ 2a ಕಂಡಿಡೀರಿ, ಆಮೇಲೆ ಇದ್ರದ್ದು ಡಿಟರ್ಮಿನೆಂಟನ್ನು ಕಂಡಿಡೀರಿ. 11th ಕ್ವಶನ್ ನೋಡ್ಕೋರಿ. ಅದಾದ್ಮೇಲೆ 2 ಮಾರ್ಕಿಂದ ಕ್ವಶನ್ಸ್ಗೆ ಹೋಗೋಣ ಅಂತ. ಎಸ್, 2 ಮಾರ್ಕಿಂದು 3 ಕ್ವಶನ್ಸ್ಗಳು ಅದ ನೋಡ್ರಿ. ಆನ್ಸರ್ ಎನಿ 3 ಅಂತ. ಫಸ್ಟ್ ಕ್ವಶನ್, ಶೋ ದಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 2 ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಅದ ರೀ. ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ. ಇದನ್ನು ಇಂಪಾರ್ಟೆಂಟ್ ಅದ ನೋಡ್ರಿ. ಎಲ್ಲನೂ ಹೆಲ್ಪ್ ಆಗ್ತಾವ, ಇವುಗಳನ್ನು ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಇಫ್ ಎ ಎಕ್ಸ್ ಪ್ಲಸ್ ಬಿ ವೈ ಸ್ಕ್ವೇರ್ ಈಕ್ವಲ್ ಟು ಕಾಸ್ ವೈ ದೆನ್ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ. 15th ಕ್ವಶನ್, ಪ್ರೂವ್ ದಟ್ tan ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ ಟು 1/2 ಇಂಟು ಕಾಸ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಅಂತ. ಆ್ಯಂಡ್ 16th ಕ್ವಶನ್, ಇಫ್ y ಈಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ 2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಎಕ್ಸ್ ಲೈಸ್ ಬಿಟ್ವೀನ್ -1 to 1 ದೆನ್ ಯು ಕ್ಯಾನ್ ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ನಾನು ಫುಲ್ ಚಾಪ್ಟರ್ ಏನದ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ. ತಾವು ನೀಟತ್ಕೆ ನೋಡಿರಿ. ಇವಾಗ ನೀವು ಫಸ್ಟ್ ಟೆಸ್ಟಿಗೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಏನ್ರಿ ಅಭ್ಯಾಸ ಮಾಡಿದ್ದಿಲ್ಲ ಅಂದರೆ. ಡೋಂಟ್ ಟೇಕ್ ಟೆನ್ಷನ್, ಯು ಕ್ಯಾನ್ ಕಾನ್ಸಂಟ್ರೇಟ್. ಇವಾಗ ಟೈಮ್ ಆಗಿದೆ ಅಲ್ವಾ, ಮಿಡ್ ಟರ್ಮ್ ಮತ್ತು ಎನ್ಯುವಲಿಗೆ ಫೋಕಸ್ ಮಾಡಿರಿ. ಸೊ ಅದ್ರ ಸಲುವಾಗಿ ಏನು ಮಾಡಬೇಕಪ್ಪ, ಮಿಡ್ ಟರ್ಮ್ ಮತ್ತು ಎನ್ಯುವಲಿಗೆ ಹೆಂಗೆ ಫೋಕಸ್ ಮಾಡಬೇಕಂದ್ರೆ, ನಾನೇನು ಅಪ್ಲೋಡ್ ಮಾಡಿದ್ದೀನಲ್ಲೋ ಪ್ರತಿಯೊಂದು ಚಾಪ್ಟರ್ದು ಎಲ್ಲ ಎಕ್ಸಸೈಸ್ ಆಲ್ ಕ್ವಶನ್ಸ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ. ಅವುಗಳನ್ನು ನೋಡಿ ಅರ್ಥ ಮಾಡ್ಕೋರಿ. ಆಲ್ರೆಡಿ ನಾನು ನೋಡಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ನಾ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕೊಟ್ಟಿದ್ದೇನಲ್ವ, ಮತ್ತು ಇವೇನು ಕ್ವಶನ್ ಪೇಪರ್ಗಳು ಅದಾವಲ್ವ ಇವುಗಳನ್ನು ರೆಫರ್ ಮಾಡಿರಿ, ಅಷ್ಟು ಸಾಕು. ಒಳ್ಳೆ ರಿಸಲ್ಟ್, ಒಳ್ಳೆ ಮಾರ್ಕ್ ಬಂದೇ ಬರ್ತದೆ ನಿಮಗೆ. 17th ಕ್ವಶನ್ ನೋಡ್ಕೋರಿ. 18th ಕ್ವಶನ್ ನೋಡ್ರಿ. 19th ಕ್ವಶನ್ ನೋಡ್ರಿ. ಪ್ರೂವ್ ದಟ್ ಸೈನ್ ಇನ್ವರ್ಸ್ ಆಫ್ 8/17 ಪ್ಲಸ್ ಸೈನ್ ಇನ್ವರ್ಸ್ ಆಫ್ 3/5 ಈಕ್ವಲ್ ಟು tan ಇನ್ವರ್ಸ್ ಆಫ್ 77/36 ಅಂತ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅದ ನೋಡ್ರಿ. ಕ್ವಶನ್ ಪೇಪರ್ ಮಾತ್ರ ಎಕ್ಸಲೆಂಟ್ ಅದ ರೀ. ಸೇಮ್ ನಿಮಗೆ ಎನ್ಯುವಲ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದಾನೆ ಅದೇ ಥರ ಕ್ವಶನ್ಸ್ ಈ ಒಂದು ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ. ಒಳ್ಳೆ ಕ್ವಶನ್ ಪೇಪರ್ ಇದೆ ಇದರಲ್ಲಿ. ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ 3, 5, 1, -1 ಆಸ್ ದ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಅಂತ. 21st ಕ್ವಶನ್ ನೋಡ್ರಿ. ಇಫ್ ಎ ಈಕ್ವಲ್ ಟು -2, 4, 5, ಬಿ ಈಸ್ 1, 3, -6 ವೆರಿಫೈ ಎ ಬಿ ಹೋಲ್ ಡ್ಯಾಶ್ ಈಕ್ವಲ್ ಟು ಬಿ ಡ್ಯಾಶ್ ಎ ಡ್ಯಾಶ್ ಅಂತ. ಎಕ್ಸಲೆಂಟ್ ಕ್ವಶನ್ ಪೇಪರ್ ಅದ ನೋಡ್ರಿ. 3 ಮಾರ್ಕಿನ 3 ಕ್ವಶನ್ಸ್ ಬರೀರಿ, ಮಸ್ತ್ ಅದ ಕ್ವಶನ್ ಪೇಪರ್. ಇವೆಲ್ಲ ಕ್ವಶನ್ಸು ಮೋಸ್ಟ್ ಇಂಪಾರ್ಟೆಂಟ್ ಅದ ನೋಡ್ರಿ. 22nd ಕ್ವಶನ್ ನೋಡ್ರಿ. ಲೆಟ್ ಎಫ್ ಈಸ್ the function from R to R, real numbers to real number be a function defined by f of x is equals to 4x plus 3. Show that f is invertible and hence find inverse of f ಅಂತ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಅದ ರೀ. ಫಿಕ್ಸ್ ಕ್ವಶನ್ ಅಂತ ಹೇಳ್ಬೋದು 5 ಮಾರ್ಕಿಗೆ. ಇದನ್ನು ಫಿಕ್ಸ್ ಕ್ವಶನ್ ಅಂತ ಹೇಳ್ಬೋದು. ಆಲ್ರೆಡಿ ನಾನು 5 ಮಾರ್ಕಿಂದು ಎಲ್ಲ ಫಿಕ್ಸ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ ರೀ. ಕೊಡೋದಂದ್ರಲ್ಲಕ್ಕಲ್ಲೇನು ವಿಡಿಯೋಗಳೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಎಕ್ಸ್ಪ್ಲೇನ್ಡ್ ವಿಡಿಯೋಗಳು ಅದಾವ, ನೀಟತೆಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು, ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ತಾವು ಏನಿಲ್ಲ, ನಂದು ಎಲ್ಲ ವಿಡಿಯೋಗಳನ್ನ ನೋಡ್ರಿ ನೀವು ಸಾಕು. SJ ಮ್ಯಾಥ್ಸ್ 5 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೊಡೀರಿ, ತಾನೇ ಬರ್ತದೆ. ಇದನ್ನು ಹೇಳಿದ್ದೀನಿ, ಎಲ್ಲವನ್ನೂ ಹೇಳ್ಕೊಟ್ಟಿದ್ದೆ ನೋಡ್ರಿ. ಸಾಲ್ವ್ ದ ಫಾಲೋವಿಂಗ್ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ. ಇದು ಮ್ಯಾಟ್ರಿಕ್ಸ್ ಮೆಥಡಿಂದ ಈ ಒಂದು ಸಿಸ್ಟಮ್ ಆಫ್ ಇಕ್ವೇಷನ್ ಸಾಲ್ವ್ ಮಾಡ್ಬೇಕು. ಸಿಸ್ಟಮ್ ಆಫ್ ಇಕ್ವೇಷನ್ ಸಾಲ್ವ್ ಮಾಡೋದಂದ್ರೆ ಏನು, ಜಸ್ಟ್ ಎಕ್ಸ್ ವೈ ಮತ್ತು ಜೆಡ್ ವ್ಯಾಲ್ಯೂ ಕಂಡುಹಿಡ್ಬೇಕಷ್ಟೇ. ಆಮೇಲೆ 4 ಮಾರ್ಕಿನ ಒಂದು ಕ್ವಶನ್ ಅದ ನೋಡ್ರಿ. ಎಸ್, ಇಫ್ ಎ ಈಕ್ವಲ್ ಟು 3, 1, -1, 2 ಶೋ ದಟ್ a² - 5a + 7i = 0 ಆ್ಯಂಡ್ ಹ್ಯಾನ್ಸ್ ಫೈಂಡ್ ಎ ಇನ್ವರ್ಸ್ ಅಂತ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡ್ರಿ. 4 ಮಾರ್ಕ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. 26th ಕ್ವಶನ್ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾನೆ. ಇದನ್ನು 4 ಮಾರ್ಕಿಂದ ಅದ ನೋಡ್ರಿ. ನಾನು ನಿಮಗೆ ಏನು ರೆಫರ್ ಮಾಡ್ತೀನಿ, 4 ಮಾರ್ಕಿಂದ ಇದರಲ್ಲಿಂದ ಕವರ್ ಮಾಡ್ಕೋರಿ. ಇದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಹಾಗಾಗಿ ಇದ್ರ ಕಡೆ ಜಾಸ್ತಿ ಫೋಕಸ್ ಮಾಡಬೇಡ್ರಿ. ಮತ್ತು ಯಾವ್ದು ಫೋಕಸ್ ಮಾಡ್ಬೇಕಂದ್ರೆ ಇನ್ನೊಂದು 4 ಮಾರ್ಕಿಂದ ಯಾವ ಚಾಪ್ಟರ್ಲಿಂದ ಬರ್ತದೆ ಆ ಕಡೆ ಮಾತ್ರ ಫೋಕಸ್ ಮಾಡಿರಿ. ಐ ಥಿಂಕ್ ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಅಲ್ಲಿಂದ ಬರ್ಬೋದು. ಹಾಗಾಗಿ ಅಲ್ಲೇ ನೀವೇನದ ಫೋಕಸ್ ಮಾಡಿರಿ. ಓಕೆ, 4 ಮಾರ್ಕಿನ ಸಲುವಾಗಿ. ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ ಅಂತ. ಎಲ್ಲ ಕ್ವಶನ್ಸು ಹೇಳ್ಕೊಟ್ಟಿದ್ದೀನಿ ರೀ ನಾನು ನಿಮಗೆ. ಅದಕ್ಕೇನದ ಇವಾಗ ನಾನು ನಿಮಗೆ ಆನ್ಸರ್ಗಳನ್ನು ಹೇಳ್ತಾ ಇಲ್ಲ ನೋಡ್ರಿ. ಕ್ಲಾಸ್ 12 ಟೈಮ್ 1 hour 30 minutes ಇದೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 40 ಮಾರ್ಕ್ಸ್ ಇದೆ ನೋಡ್ರಿ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಓದ್ಕೋರಿ. ತುಂಬ ಜನ ಇನ್ಸ್ಟ್ರಕ್ಷನ್ನೇ ಓದಂಗಿಲ್ಲ. ಫಸ್ಟ್ ನೀವು ಎಕ್ಸಾಮಿಗೆ ಹೋದ ನಂತರ ಇನ್ಸ್ಟ್ರಕ್ಷನ್ಸನ್ನು ಚೆನ್ನಾಗಿ ಓದ್ಕೋಬೇಕು ನೋಡ್ರಿ. ಫಸ್ಟ್ ಕ್ವಶನ್, ಎ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 ಗಿವನ್ ಬೈ ರಿಲೇಷನ್ 1, 2, 2, 1 ಈಸ್ ಡ್ಯಾಶ್ ಅಂತ. ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್, ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ನೈದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ಅಂತ ಹೇಳ್ತಾ ಇದ್ದಾನೆ. ಹೇಳಿದ್ದೀನಲ್ವಾ, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್, ಇದು ಫಿಕ್ಸ್ ಒಂದು ಕ್ವಶನ್ ಬಂದೇ ಬರ್ತದೆ ರೀ. ಇದನ್ನೂ ಒಂದು ಕ್ವಶನ್ ಫಿಕ್ಸ್ ಬರ್ತದೆ. ಅದಕ್ಕೆ ಇವೆಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ, ನೀವು ಅರ್ಥ ಮಾಡ್ಕೋರಿ.
ಪ್ರತಿಯೊಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 18 ಎಲಿಮೆಂಟ್ಸ್ ದೆನ್ ದ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಆರ್ಡರ್ಸ್ 18 ಎಲಿಮೆಂಟ್ಸ್ ಇದ್ದು ಅಂದರೆ ಎಷ್ಟು ಆರ್ಡರ್ಸ್ಗಳು ಬರ್ತಾವಂತ 6 ಬರ್ಬೋದು. ಒಂದು ಟೈಮ್ ಕನ್ಫರ್ಮ್ ಮಾಡ್ಕೋರಿ ಹೆಂಗೆ ಬರ್ತದ, ಹೆಂಗೆ ಮಾಡಬೇಕು ಎಲ್ಲ ತಿಳ್ಕೊಬೇಕು ರೀ. ಇಫ್ ಎ ಈಸ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ದೆನ್ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 5 ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಈಸ್ ಹೌ ಮಚ್ ಅಂತ. ಇದು ಫಾರ್ಮುಲಾ ಇದೆ ರೀ, ಫಾರ್ಮುಲಾ ಯೂಸ್ ಮಾಡಿರಿ. 5th ಕ್ವಶನ್ ನೋಡಿರಿ. ಸೊ ಲಾಸ್ಟ್ ಕ್ವಶನ್ ಪೇಪರಲ್ಲಿ ಇದು ಕ್ವಶನ್ ಇದ್ದಿತ್ತು ಅಂತ ಅನ್ಕೊತೀನಿ ನಾನು, ರೈಟ್. ಸೊ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನಿಮಗೆ ಎಷ್ಟು ರೀ 3 ಫಿಲ್ಲಿಂದ ಬ್ಲ್ಯಾಂಕ್ಸ್ಗಳು ಅದಾವೆ ನೋಡಿರಿ. ಆಲ್ರೆಡಿ ಆನ್ಸರ್ ಕೊಟ್ಟಿರ್ತಾರೆ ಇಲ್ಲಿ. ಇವೇ ಆನ್ಸರ್ ಯಾವ್ದು ಕರೆಕ್ಟ್ ಆಗ್ತದೆ ಸೂಟ್ ಆಗಿದೆ ಇಲ್ಲಿ ಸ್ಪೇಸ್ ಕೊಟ್ಟಲ್ಲಿ ಬರೀಬೇಕಷ್ಟೆ. ಇಫ್ 2 3 4 5 x3 2x 5 ಇವೆರಡು ಈಕ್ವಲ್ ಅದಾವ ಅಂತ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಡ್ಯಾಶ್ ಅಂತ. ಎಕ್ಸ್ ವ್ಯಾಲ್ಯೂ ಏನಾಗ್ತದೆ ಅಂತ ಹೇಳ್ತಾ ಇದ್ದಾನೆ. ಐ ಥಿಂಕ್ ಇಟ್ ಇಸ್ 2 ಆಗುತ್ತೆ. 2 ಆಗ್ಬೋದು. ಒಂದು ಟೈಮ್ ಕ್ರಾಸ್ ಚೆಕ್ ಮಾಡ್ಕೋರಿ. ಯಾಕಂದ್ರೆ ಇಲ್ಲಿ 3 ಇದೆ 3 ಇದೆ ಅಲ್ಲ, 5 ಇದೆ 5 ಇದೆ ಅಲ್ವಾ. ಸೊ ಎಕ್ಸ್ ಇದಲ್ಲಿ 2 ಬರ್ತದೆ, 2x ಈಕ್ವಲ್ ಟು 4 ಅದಲ್ಲ, ಹಾಗಾಗಿ ಎಕ್ಸ್ ಈಕ್ವಲ್ ಟು 2 ಬರ್ತದೆ. ದ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ ಕಾಸ್ 7π/6 ಈಸ್ ಈಕ್ವಲ್ಸ್ ಟು ಡ್ಯಾಶ್ ಅಂತ. ತುಂಬಾ ಇಂಪಾರ್ಟೆಂಟ್ ಅದ ರೀ, ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೋದು. ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 into 3 ವಿತ್ ಈಚ್ ಎಂಟ್ರಿ 0 or 1. ಎಸ್ ಇದು ಲಾಸ್ಟ್ ಕ್ವಶನ್ ಪೇಪರಲ್ಲೂ ಕೇಳಿದ್ದಾನೆ, ಹೌದಲ್ವ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಇದು ಇಂಪಾರ್ಟೆಂಟ್ ಅದ ರೀ ಅಂತೇಳಿ. ನೀವು ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರ್ತದೆ ರೀ. ನೆಕ್ಸ್ಟ್ ನೋಡಿರಿ, 1 ಮಾರ್ಕಿಂಗ್ 2 ಕ್ವಶನ್ಸ್ಗಳು ಅದಾವೆ. ಡಿಫೈನ್ ಡಯಾಗ್ನಲ್ ಮ್ಯಾಟ್ರಿಕ್ಸ್, ಡಿಫ್ರೆನ್ಶಿಯೇಟ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ, ರೈಟ್. ಅದಾದ್ಮೇಲೆ ನೋಡ್ರಿ ಇವಾಗ 2 ಮಾರ್ಕಿಂಗ್ 3 ಕ್ವಶನ್ಸ್ಗಳು ಅದಾವೆ ನೋಡ್ರಿ. ಫೈಂಡ್ ಎಫ್ ಕಂಪೋಸಿಷನ್ ಆಫ್ ಜಿ ಆ್ಯಂಡ್ ಜಿ ಕಂಪೋಸಿಷನ್ ಆಫ್ ಎಫ್ ಇಫ್ ಫಂಕ್ಷನ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ ಆ್ಯಂಡ್ ಜಿ ಇಸ್ ದ ಫಂಕ್ಷನ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ ಆರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕಾಸ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್ ಈಕ್ವಲ್ ಟು 3x² ಅಂತ. ಭಾಳ ಸಿಂಪಲ್ ಅದ ರೀ. ಎಫ್ ಕಂಪೋಸಿಷನ್ ಆಫ್ ಎಫ್ ಜಿ ಆ್ಯಂಡ್ ಜಿ ಕಂಪೋಸಿಷನ್ ಆಫ್ ಎಫ್ ಅನ್ನು ಈಜಿಯಾಗಿ ಕಂಡುಹಿಡಿಬೋದು. ಇವ್ಯಾಲ್ಯೂಯೇಟ್ ಇದ್ರ ವ್ಯಾಲ್ಯೂವನ್ನು ಕಂಡುಹಿಡಿರಿ, ಇದನ್ನು ಸಿಂಪ್ಲಿಫೈ ಮಾಡಿರಿ. ಇವ್ಯಾಲ್ಯೂಯೇಟ್ ಇದ್ರ ಬೆಲೆ ಕಂಡುಹಿಡಿರಿ ಅಂತ. ಓಕೆ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ 1/2 ಪ್ಲಸ್ 2 ಸೈನ್ ಇನ್ವರ್ಸ್ ಆಫ್ 1/2 ಅಂತ. 14th ಕ್ವಶನ್, ಇಫ್ ಎ ಈಕ್ವಲ್ ಟು 1, 2, 3, 4 ದೆನ್ ಯು ಕ್ಯಾನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ 2a. ಕ್ವಶನ್ ನಂಬರ್ 15 ನೋಡ್ರಿ. ಇಫ್ y ಈಕ್ವಲ್ ಟು ಸೀಕೆಂಟ್ ಇಂಟು ಟ್ಯಾನ್ ಆಫ್ 2x + 3 ದೆನ್ ಫೈಂಡ್ ty/dx ಅಂತ. ಅದಾದ್ಮೇಲೆ 16th ಕ್ವಶನ್ ನೋಡ್ರಿ. ಎಸ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. 3 ಮಾರ್ಕಿನ ಕ್ವಶನಲ್ಲಿ ಇದು ಫಿಕ್ಸ್ ಕ್ವಶನ್ಸ್ಗಳು ಬರ್ತಾವೆ ನೋಡ್ರಿ. ನಾನು ಆಲ್ರೆಡಿ ಹೇಳಿದ್ದೀನಿ 3 ಮಾರ್ಕಿನ ಫಿಕ್ಸ್ ಕ್ವಶನ್ಸ್ಗಳು ಯಾವ ಅಂತೇಳಿ. ಅವುಗಳನ್ನ ತಾವು ಪ್ರಾಕ್ಟೀಸ್ ಮಾಡಿರಿ ಸಾಕಷ್ಟೆ. ನಾ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳಿಂದ ಆಲ್ಮೋಸ್ಟ್ ಆಲ್ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಮತ್ತು 4 6 ಮಾರ್ಕಿನ ಬರ್ತಾವೆ. ಆಲ್ಮೋಸ್ಟ್ ಆಲ್ ನಾ ಕೊಟ್ಟಿವಿ ಕ್ವಶನ್ಸ್ಗಳೇ ಬರ್ತಾವೆ ರೀ. ಅವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. 17th ಕ್ವಶನ್ ನೋಡ್ರಿ. ಪ್ರೂವ್ ದಟ್ 3 ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 4x³ - 3x ಅಂತ. ಮತ್ತು ಎಕ್ಸ್ ಯಾವ ಒಂದು ಇಂಟರ್ವಲಲ್ಲಿ ಇದೆ ಅಂತ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ 18, ಎಕ್ಸ್ಪ್ರೆಸ್ ದ ಮ್ಯಾಟ್ರಿಕ್ಸ್ 3, 5, 1, -1 ಆಸ್ ದ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಅಂತ. ಇಫ್ ದ ಏರಿಯಾ ಆಫ್ ಟ್ರಯಾಂಗಲ್ ವಿತ್ ವರ್ಟಿಸಸ್ ಎಸ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾ ಇದು ಕ್ವಶನ್ ಇನ್ನಗಳೇ ಬರ್ತದೆ ಅಂತ ನೋಡಿದ್ರೆ ಬರಲಿಲ್ಲ, ಬಟ್ ಈ ಒಂದು ಕ್ವಶನ್ ಪೇಪರಲ್ಲಿ ಬಂದಿದೆ ರೀ. ಅದಕ್ಕೆ ನೀವು 2-3 ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಬೇಕು. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಕೊಟ್ಟಿದ್ದಾನೆ ನೋಡ್ರಿ ಇದು. ಅದಾದ್ಮೇಲೆ ಡೈರೆಕ್ಟಲ್ಲಿ 5 ಮಾರ್ಕಿನ ಕ್ವಶನ್ಸ್ಗಳು ಅದಾವೆ ನೋಡ್ರಿ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಅದ. ನಾ ಸಾಲ್ಯೂಷನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿಯೊಂದು ವಿಡಿಯೋಲಿ ನಾ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಂಗಿಲ್ಲ, ಯಾಕೆ ಅದೇ ರಿಪೀಟ್ ಇದ್ದಿರ್ತದೆ. ಮತ್ತೆ ಮಾಡಿದೆ ಏನು ಮಾಡೋದಿರ್ತದೆ. ಹಾಗಾಗಿ ಜಸ್ಟ್ ಕ್ವಶನ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಸಾಲ್ಯೂಷನ್ಸ್ ವಿಡಿಯೋ ಇದೆ, ತಾವೇನದ ಹುಡ್ಕ್ಯಾಡ್ರಿ, ಸ್ವಲ್ಪ ಟೈಮ್ ಕೊಟ್ಟು ಹುಡ್ಕ್ಯಾಡ್ರಿ. ಲೈಕ್ ಮಾಡಿ ಇಟ್ಕೊರಿ ಒಂದು ಕಡೆ. ಎಲ್ಲಷ್ಟು ಲೈಕಲ್ಲಿ ಇದ್ದಿರ್ತಾವೆ, ಆಮೇಲೆ ಅವುಗಳನ್ನು ರಿಪೀಟ್ ನೋಡಿರಿ. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಅದ ನೋಡಿರಿ 5 ಮಾರ್ಕಿಂದು. ಇವೆಲ್ಲನೂ ಫಿಕ್ಸ್ ಕ್ವಶನ್ಸ್ಗಳು ಅದಾವೆ. ಇದು ಇನ್ನಗಳೇನದ 3 ಮಾರ್ಕಿಗೆ ಕೇಳಿದ್ರೆ ಇಲ್ಲಿ 5 ಮಾರ್ಕಿಗೆ ಕೇಳಿದ್ದೆ ನೋಡಿರಿ. ಸೇಮ್ ಅದೇ ಥರ ಅದಾರೆ. ಒಂದು ಸರ್ತಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋರಿ. ಇದನ್ನಾಗಲೇ 4 ಮಾರ್ಕಿಗೆ ಕೇಳಿದ್ರು, ಇಲ್ಲಿ 5 ಮಾರ್ಕಿಗೆ ಕೇಳಿದ್ದೆ ನೋಡಿರಿ. ಇದು 5 ಮಾರ್ಕಿಗೆ ಕೇಳಿದ್ರು ಇನ್ನಗಳೇನು, ಇವಾಗೂ 5 ಮಾರ್ಕಿಗೆ ಅದಾರೆ. ಸಾಲ್ವ್ ದ ಫಾಲೋವಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಇಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ಗಳು ಅದಾವೆ ಅಂದರೆ ಐ ಥಿಂಕ್ 5 ಕ್ವಶನ್ಸ್ಗಳು ಅದಾವೆ ನೋಡಿರಿ. ಎಸ್, 1 2 3 4 5 ಕ್ವಶನ್ಸ್ಗಳು ಅದಾವೆ, ಹೌದಲ್ವಾ. ಸೊ ಇವು 5 ಕ್ವಶನ್ಸಲ್ಲಿ ಎಷ್ಟು ಬರಿಬೇಕು ತಾವು ಅಂತಂದರೆ 3 ಮಾತ್ರ ಬರಿಬೇಕು. 1 ಇದು ಪರ್ಫೆಕ್ಟ್ ಆಗ್ರಿ, 2 ಇದು ಪರ್ಫೆಕ್ಟ್ ಆಗ್ರಿ, 3 ಇದು ಪರ್ಫೆಕ್ಟ್ ಆಗ್ರಿ, ಮತ್ತು 4 ಇದು. ಇಷ್ಟು ಪರ್ಫೆಕ್ಟ್ ಆದರೆ ಅಂದರೆ ಡೆಫಿನೆಟ್ಲಿ ನಿಮಗೆ 5 ಮಾರ್ಕಿಂದು ಎನ್ಯುವಲ್ ಎಕ್ಸಾಮಲ್ಲೂ ಹೆಲ್ಪ್ ಆಗ್ತದೆ ಮತ್ತು ಮಿಡ್ ಟರ್ಮಲ್ಲೂ ಹೆಲ್ಪ್ ಆಗ್ತದೆ ರೀ. ಈ ಥರ ಕ್ವಶನ್ಸ್ ಏನು ಅಂದರೆ ನಿಮಗೆ 4 ಮಾರ್ಕಿಗೆ ಬರ್ತದೆ. ಇದನ್ನು ಪ್ರಾಕ್ಟೀಸ್ ಮಾಡಿರಿ, ಇದನ್ನು ಪರ್ಫೆಕ್ಟ್ ಆಗ್ರಿ. 4 ಮಾರ್ಕ್ ಕವರ್ ಆಗ್ತದೆ ನಿಮಗೆ ಎನ್ಯುವಲ್ ಎಕ್ಸಾಮಲ್ಲಿ. ಅರ್ಥ ಆಯ್ತಲ್ವಾ, ರೈಟ್. ಅದಾದ್ಮೇಲೆ ಇನ್ನೊಂದು ಇದೆ ನೋಡಿರಿ. ಜಸ್ಟ್ ಇಲ್ಲಿ ಏನದ ನಾನು
1 ಮಾರ್ಕಿಂದ ಅಷ್ಟೇ ಕವರ್ ಮಾಡಿದ್ದೀನಿ ಇದರಲ್ಲಿ. ನೋಡಿರಿ, ದ ರಿಲೇಷನ್ ಆರಿಂದ ಸೆಟ್ ಕೊಟ್ಟಿದ್ದಾನೆ. ಏನಾಗ್ತದೆ ಹೇಳ್ರಿ? ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಟ್ ಆಫ್ ಎಕ್ಸ್ನ ಹೇಳಿದ್ದೀನಲ್ವ, ಇವೆಲ್ಲ ಫಿಕ್ಸ್ ಕ್ವಶನ್ಸ್ಗಳದ ನೋಡಿರಿ. ಇವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಸೇಮ್ ಕ್ವಶನ್ಸ್ಗಳು ರಿಪೀಟ್ ಆಗಿದ್ದಾವೆ ನೋಡಿರಿ. ಎಸ್, ಅರ್ಥ ಆಯ್ತಲ್ವ? ಸೊ ಆಲ್ಮೋಸ್ಟ್ ಅಲ್ಲಿ ಸೇಮ್ ಕ್ವಶನ್ಸ್ಗಳು ಅದಾವೆ, ನೋಡ್ಕೋರಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ನಂದೆಲ್ಲ ವಿಡಿಯೋಗಳನ್ನು ನೋಡಿರಿ. ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಪ್ರತಿಯೊಂದು ನೋಟಿಫಿಕೇಷನ್ ಬರ್ತದೆ. ಮತ್ತು ನಾ ಏನೇ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಲ್ವ, ಅದನ್ನು ಹುಡ್ಕಾಡಿದ್ರೂ ಈಸಿಯಾಗಿ ಸಿಗ್ತದೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ. ಮತ್ತು ನೀವು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಯಾಕೆ ಅವ್ರನ್ನೂ ಚೆನ್ನಾಗಿ ತಿಳ್ಕೊಳ್ರಿ. ನೀವು ನಿಮ್ಮ ಫ್ರೆಂಡ್ಸ್ ಚೆನ್ನಾಗಿ ಡಿಸ್ಕಸ್ ಮಾಡಿದ್ರಿ ಅಂತಂದರೆ ಏನಾಗುತ್ತೆ, ನಿಮಗೆ ಪರ್ಫೆಕ್ಟ್ ಆಗ್ತದೆ, ನಿಮ್ಮ ತಲೆಯಲ್ಲಿ ಇರ್ತದೆ. ಇಬ್ಬರಿಗೆ ಒಂದು ಹ್ಯಾಪಿನೆಸ್ ಇದ್ದಿರ್ತದೆ ರೀ. ನೀವು ಹಿಂಗೆ ತಿಳ್ಕೊಬೇಡ್ರಿ, ನಾವು ಫ್ರೆಂಡಿಗೆ ಯಾಕೆ ಶೇರ್ ಮಾಡಬೇಕು, ಅವ್ರು ಹುಷಾರಾಗ್ತಾರೆ, ಅವ್ರು ನನಗಿಂತ ಹೆಚ್ಚಿಗೆ ಮಾರ್ಕ್ ತೊಗೋತಾರೆ. ದಿಸ್ ಈಸ್ ರಾಂಗ್. ಯಾವಾಗ ನೀವು ನಿಮ್ಮ ಫ್ರೆಂಡ್ಸಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಲ್ವ, ಆವಾಗ ನೀವು ಪರ್ಫೆಕ್ಟ್ ಆಗ್ತೀರಿ. ಅರ್ಥ ಆಯ್ತಾ? ಯಾವಾಗ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತೀರಿ, ಆವಾಗ ನಿಮ್ಗೆ ಅವ್ರಿಗೆ ಏನದ ಒಳ್ಳೆ ಫ್ರೆಂಡ್ಶಿಪ್ ಬೆಳೀತದೆ. ಇಬ್ಬರು ಕಲಿತು ಚೆನ್ನಾಗಿ ಸ್ಟಡಿ ಮಾಡ್ಬೋದು. ನಿಮ್ಮ ಏಜಲ್ಲಿ ಇದ್ದಿರ್ತದೆ, ಬಟ್ ಆ ಥರ ಮಾಡಬಾರ್ದು. ಇವಾಗ ನೋಡಿರಿ, ನಾನು ನಿಮ್ಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಲ್ವ, ನಿಮ್ಮ ಟೀಚರ್ಸ್ಗಳು ಯಾಕೆ ಪರ್ಫೆಕ್ಟ್ ಆಗ್ತಾರೆ ಅಷ್ಟು ಅಂದರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಅದಕ್ಕೆ ಪರ್ಫೆಕ್ಟ್ ಆಗ್ತಾರೆ. ಇವಾಗ ನಿಮಗೆ ಒಂದು ಸೆಮಿನಾರ್ ಕೊಟ್ಟಿದ್ರು ಅಂತ ತಿಳ್ಕೊರಿ. ಸೆಮಿನಾರ್ ಕೊಟ್ಟಾಗ ನೀವೇನು ಮಾಡ್ತೀರಿ, ಅದು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀರಿ ಇಲ್ಲ, ಅದು ಪೂರ ನಿಮಗೆ ನೆನಪಿದ್ದಿರ್ತದೆ. 1 ಯಾಕೆ 2 ವರ್ಷ ತನಕ ನೆನಪಿರ್ತದೆ. ನೀ ಏನು ಸೆಮಿನಾರ್ ಮಾಡಿದ್ದಿ, ಮತ್ತು ಅದು ನಿನಗೆ ಎಷ್ಟು ಅರ್ಥ ಆಗ್ಯದ ಅಂಥೇಳಿ ಎಲ್ಲ ನೆನಪಿರ್ತದಿಲ್ಲ ನಿಮಗೆ, ಚೆನ್ನಾಗಿ ಅರ್ಥ ಆಗ್ತದೆ. ಅದೇ ಥರ ನೀವು ಫ್ರೆಂಡ್ಸಿಗೆ ನೀವೇನು ಅಂದರೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ಅದು ನೀವು ಪರ್ಫೆಕ್ಟ್ ಆಗ್ತೀರಿ. ಹೌದಲ್ವಾ? ಸೊ ಹೇಳೋದು ನಿಮಗೆ ಸಾಕಷ್ಟು ಅದ ರೀ, ಬಟ್ ಹೇಳೋಕ್ಕೆ ಟೈಮ್ ಇಲ್ಲ. ನಾನು ಇಷ್ಟೇ ಹೇಳ್ತೀನಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲಿಗೆ, ಮತ್ತು ಡೈಲಿ ಪ್ರಾಕ್ಟೀಸ್ ಮಾಡಿರಿ. ಆಲ್ರೈಟ್, ನಾ ಏನು ವಿಡಿಯೋಗಳು ಕೊಟ್ಟಿದ್ದೀನಿ ಎಲ್ಲ ವಿಡಿಯೋಗಳನ್ನು ನೋಡಿರಿ. ಎಲ್ಲ ವಿಡಿಯೋಗಳನ್ನು ಏನು ನೋಡೋಕೆ ತಾವು ನೋಡಬೇಕು ರೀ. ಎಲ್ಲ ವಿಡಿಯೋ ನೋಡಿದ್ರಿ ಅಂತಂದರೆ ಡೆಫಿನೆಟ್ಲಿ ನಿಮಗೇನದ ಪ್ರತಿಯೊಂದು ಎಕ್ಸಾಮಲ್ಲಿ 70% ಪ್ಲಸ್ ಬರ್ತದೆ ನಿಮ್ಮದು. ಇವಾಗ 40 ಇದೆ ಅಂದರೆ 40ಗೆ 30+ ಬರ್ತದೆ ನಿಮಗೆ ಮಾರ್ಕ್. ಮತ್ತು ಅದೇ ಥರ ಇವಾಗ ಏನಾದರೂ ನಿಮಗೆ ಮಿಡ್ ಟರ್ಮ್ ಇದೆಯಪ್ಪ ಅಂದರೆ 70+ ಬರ್ತದೆ. ಸೆಕೆಂಡ್ ಟೆಸ್ಟ್ ಇದೆ ಅಂತಂದರೆ ಸೆಕೆಂಡ್ ಟೆಸ್ಟಲ್ಲೂ ನಿಮಗೆ 30+ ಬರ್ತದೆ. ಎನ್ಯುವಲಲ್ಲೂ 70+ ಬರ್ತದೆ. ಹೌದಲ್ವಾ? ನಾನು ಆಲ್ಮೋಸ್ಟ್ ಎಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕನ್ನಡ ಮತ್ತು ಇಂಗ್ಲೀಷ್ ಎಲ್ಲನೂ ಏನು ಅಂದರೆ ನಿಮಗೆ ಕ್ವಶನ್ ಪೇಪರ್ಗಳು ಹೇಳ್ಕೊಟ್ಟಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳ್ಕೊಟ್ಟಿದ್ದೀನಿ. ತಾವೆಲ್ಲವನ್ನ ನೋಡಿರಿ, ರೆಗ್ಯುಲರಾಗಿ ನೋಡಿರಿ, ನೋಡಿ ಅಭ್ಯಾಸ ಮಾಡಿರಿ. ಓಕೆನಾ? ಸೊ ಆಲ್ ದ ಬೆಸ್ಟ್. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಇದನ್ನು ಫಸ್ಟ್ ಟೆಸ್ಟ್ ಅದ. ನೀವಿನ್ನ ಸ್ಟಡಿ ಸ್ಟಾರ್ಟ್ ಮಾಡಿದಿಲ್ಲ ಅಂದರೆ ಸ್ಟಡಿ ಸ್ಟಾರ್ಟ್ ಮಾಡಿರಿ. ಇವಾಗಿಂದ ಸ್ಟಾರ್ಟ್ ಮಾಡಿದೆ ಅಂದ್ರೆ ಡೆಫಿನೆಟ್ಲಿ ನಿಮಗೆ 70+ ಮಾರ್ಕ್ ಬರ್ತಾವೆ ರೀ. ಯಾರೂ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಒಂದು ವಿಡಿಯೋನ ತಾವು ಇಷ್ಟೋ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ನಾನೇನಾದ ನಿಮಗೆ ಮುಂದಿನ ಒಂದು ವಿಡಿಯೋಲ್ಲಿ ಭೇಟಿ ಆಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್.